ಜಮಖಂಡಿಯ ಕಾಲನಿಗಳ ನಿವಾಸಿಗಳು ದೀರ್ಘಕಾಲದ ಹಕ್ಕುಪತ್ರಗಳಿಗೆ ಒತ್ತಾಯಿಸಿ ಬೃಹತ್ ಪ್ರತಿಭಟನೆ ನಡೆಸಿದರು. ಹಲವು ವರ್ಷಗಳಿಂದ ಬಾಕಿ ಉಳಿದಿರುವ ಹಕ್ಕುಪತ್ರಗಳನ್ನು ತಕ್ಷಣ ವಿತರಿಸಬೇಕೆಂದು ಒತ್ತಾಯಿಸಿ ಜಮಖಂಡಿಯ ಚೌಡಯ್ಯ ನಗರ ಮತ್ತು ಮಹಲಿಂಗೇಶ್ವರ ಕಾಲನಿಯ ನೂರಾರು ನಿವಾಸಿಗಳು ಸೋಮವಾರ ನಗರಸಭೆ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆ ನಡೆಸಿದರು. ಸಮಾಜ ಸೇವಕ ರಾಜೇಸಾಬ್ ಮಸಳಿ ಅವರ ನೇತೃತ್ವದಲ್ಲಿ ನಡೆದ ಈ ಪ್ರತಿಭಟನೆಯಲ್ಲಿ ಮಹಿಳೆಯರು ಸೇರಿದಂತೆ ಸ್ಥಳೀಯರು ನ್ಯಾಯದ ಘೋಷಣೆಗಳನ್ನು ಕೂಗುತ್ತಾ ನಗರಸಭೆ ಎದುರು ಜಮಾಯಿಸಿದರು. ವಾರ್ಡ್ ನಂಬರ್ 15, 16, 17, 29 ಮತ್ತು 30ರ ಕೊಳಗೇರಿ ಪ್ರದೇಶದ ನಿವಾಸಿಗಳು 30ರಿಂದ 40 ವರ್ಷಗಳಿಂದ ಇದೇ ಜಾಗದಲ್ಲಿ ವಾಸಿಸುತ್ತಿದ್ದಾರೆ. ಮನೆ ಮಾಲೀಕತ್ವವನ್ನು ಸಾಬೀತುಪಡಿಸುವ ಯಾವುದೇ ದಾಖಲೆ ಸಿಗದಿರೋದ್ರಿಂದ ನಿರಂತರ ತೊಂದರೆಗಳನ್ನು ಎದುರಿಸುತ್ತಿದ್ದಾರೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ಇನ್ನು ನಿವಾಸಿಗಳ ಪ್ರಕಾರ ಹಕ್ಕುಪತ್ರಕ್ಕಾಗಿ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಗೆ ಅಗತ್ಯ ಡಿಮ್ಯಾಂಡ್ ಡ್ರಾಫ್ಟ್ ಮೊತ್ತವನ್ನು ಈಗಾಗಲೇ ಪಾವತಿಸಲಾಗಿದೆ. ನಂತರ ವಿಜಯಪುರದ ಅಧಿಕಾರಿಗಳು ದಾಖಲೆಗಳನ್ನು ಪರಿಶೀಲಿಸಿ ಬೆಂಗಳೂರಿನ ಕಂದಾಯ ಇಲಾಖೆಗೆ ಕಳುಹಿಸಿದ್ದರು. ರಾಜ್ಯ ಸರ್ಕಾರ 4 ವರ್ಷಗಳ ಹಿಂದೆಯೇ ಮಂಜೂರಾತಿ ನೀಡಿದ್ದರೂ ಜಮಖಂಡಿ ನಗರಸಭೆ ಇನ್ನೂ ಹಕ್ಕುಪತ್ರಗಳ ವಿತರಣೆಯಲ್ಲಿ ವಿಳಂಬ ಮಾಡುತ್ತಿದೆ ಎಂದು ನಿವಾಸಿಗಳು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ವಿದ್ಯುತ್ ಬಿಲ್, ನೀರು ಶುಲ್ಕ ಮತ್ತು ಸ್ಥಳೀಯ ತೆರಿಗೆಗಳನ್ನು ನಿಯಮಿತವಾಗಿ ಪಾವತಿಸುತ್ತಿದ್ದರೂ ಈ ದೀರ್ಘಕಾಲದ ನಿರ್ಲಕ್ಷ್ಯದಿಂದ ನಮ್ಮ ಬಡ ಕುಟುಂಬಗಳು ಅಸುರಕ್ಷಿತ ಪರಿಸ್ಥಿತಿಗೆ ತಳ್ಳಲ್ಪಟ್ಟಿವೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ಮಾಲೀಕತ್ವದ ಕೊರತೆಯಿಂದ ಸರ್ಕಾರಿ ಯೋಜನೆಗಳ ಪರಿಗಳು ಮುಚ್ಚಲಾಗಿವೆ ಮತ್ತು ನಿರಂತರ ವಂಚನೆ ಅಥವಾ ತೊಡಕುಗಳ ಭಯಕ್ಕೆ ಒಳಗಾಗಿದ್ದಾರೆ. ಸ್ಥಳೀಯ ನಿವಾಸಿ ಸುಶೀಲ್ ಘಟನಟ್ಟಿ ಮಾತನಾಡಿ ಸಮುದಾಯದ ಅಸಮಾಧಾನವನ್ನು ಹೊರಹಾಕಿದ್ರು. ಶಾಸಕ ಜಗದೀಶ್ ಗುಡುಗುಂಟಿ ಮತ್ತು ಮಾಜಿ ಶಾಸಕ ಆನಂದ್ ಯಮಗೌಡ ಅವರನ್ನ ಹಲವು ಬಾರಿ ನಾವು ಭೇಟಿಯಾಗಿದ್ದೇವೆ. ಆದರೆ ಭರವಸೆಗಳಷ್ಟೇ ಸಿಕ್ಕಿದ್ದು ಯಾವುದೇ ನಿರ್ದಿಷ್ಟ ಕ್ರಮವಲ್ಲ ಎಂದು ಹೇಳಿದರು. ಇನ್ನು ಘಟನಟ್ಟಿ ಹೇಳಿಕೆ ಜನಪ್ರತಿನಿಧಿಗಳಿಂದ ಬಂದ ಪುನರಾವರ್ತಿತ ಮನವಿಗಳನ್ನು ಕೇಳಲ್ಪಡದಿರುವುದನ್ನು ಒತ್ತಿ ಹೇಳುತ್ತದೆ. ಪ್ರತಿಭಟನೆಯ ನಾಯಕ ರಾಜೇಸಾಬ್ ಮಸಳಿ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ನಿರ್ಲಕ್ಷ್ಯವನ್ನು ಆರೋಪಿಸಿದರು. ಸುಮಾರು 2,000 ಹಕ್ಕುಪತ್ರಗಳು ಸಿದ್ಧವಾಗಿವೆ, ಆದರೂ ನಿರ್ಲಕ್ಷ್ಯದಿಂದ ಅವುಗಳು ಆಟಕ್ಕಿವೆ. ಇದು ದುರ್ಬಲ ವರ್ಗಗಳ ಜೀವನವನ್ನು ಪ್ರಭಾವಿಸುತ್ತಿರುವ ಆಡಳಿತಾತ್ಮಕ ಅನಾಸಕ್ತಿಯ ಸ್ಪಷ್ಟ ಉದಾಹರಣೆ ಎಂದರು. ತೀವ್ರ ಎಚ್ಚರಿಕೆಯೊಂದಿಗೆ ಮಸಳಿಯವರು ಈ ತಿಂಗಳೊಳಗೆ ಸಮಸ್ಯೆ ಬಗೆಹರಿದಿದ್ದರೆ ಹೋರಾಟವನ್ನು ತೀವ್ರಗೊಳಿಸಲಾಗುವುದು ಎಂದು ಎಚ್ಚರಿಕೆ ಕೊಟ್ಟರು. ಕೆಲವರು ಶಾಸಕರ ಮನೆ ಮುಂದೆ, ಇತರರು ಮಾಜಿ ಶಾಸಕರ ಮನೆ ಮುಂದೆ ಪ್ರತಿಭಟಿಸಲಿದ್ದು, ಉಳಿದವರು ನಗರಸಭೆ ಎದುರು ಅನಿರ್ದಿಷ್ಟಾವಧಿ ಧರಣಿ ಆರಂಭಿಸಲಿದ್ದಾರೆ ಎಂದರು. ಇನ್ನು ನಿವಾಸಿಗಳ ಸರಿಯಾದ ಹಕ್ಕುಗಳಿಗಾಗಿ ಹೋರಾಟದ ನಿರ್ಧಾರವನ್ನು ಸ್ಪಷ್ಟಪಡಿಸಿದರು. ಪ್ರತಿಭಟನೆಯ ಕೊನೆಯಲ್ಲಿ ನಿವಾಸಿಗಳು ಪೌರಾಯುಕ್ತರ ಕಚೇರಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು. ದಾಖಲೆಗಳ ಬಿಡುಗಡೆಗೆ ತ್ವರಿತ ಹಸ್ತಕ್ಷೇಪವನ್ನು ಒತ್ತಾಯಿಸಿದರು. ನಿವಾಸಿಗಳು ವಿಚ್ಛೇದಿಸಿದ ನಂತರ ಅವರ ಏಕತೆಯ ಕರೆ ನಗರ ಭಾರತದಲ್ಲಿ ಅಲ್ಪಸಂಖ್ಯಾತ ಸಮುದಾಯಗಳು ಮೂಲಭೂತ ವಸತಿ ಹಕ್ಕುಗಳನ್ನು ಖಚಿತಪಡಿಸಿಕೊಳ್ಳುವಲ್ಲಿ ಎದುರಿಸುತ್ತಿರುವ ಹಲವು ಸವಾಲುಗಳನ್ನು ಪ್ರತಿಧ್ವನಿಸುತ್ತದೆ. ಇನ್ನು ಈ ವರದಿ ಸಮಯದಲ್ಲಿ ನಗರಸಭೆ ಅಧಿಕಾರಿಗಳು ವ್ಯಾಪ್ತಿಗೆ ಲಭ್ಯ ಇರಲಿಲ್ಲ. ಕರ್ನಾಟಕ ಸರ್ಕಾರದ ವಿವಿಧ ವಸತಿ ಯೋಜನೆಗಳಡಿ ಕೊಳಗೇರಿ ನಿವಾಸಗಳನ್ನು ನಿಯಮಿತಗೊಳಿಸುವ ನಡುವೆ ಜಾರಿ ಕೊರತೆಗಳು ಸಾರ್ವಜನಿಕ ಅಸಂತೃಪ್ತಿಯನ್ನು ಹೆಚ್ಚಿಸುತ್ತಿವೆ. ವರದಿ ಹಜರತ್ ಅಲಿ ಕಮಾಲ್ನವರ್. ಈ ಗೌರ್ಮೆಂಟ್ ಇಂದ ಸಿಗೋ ಸೌಲಭ್ಯಗಳು ಎಲ್ಲ ಸಿಗಾವತ್ತವ್ರು ನಿಮಗೆ? ಕರೆಂಟ್, ನೀರು ಎಲ್ಲ ಅದ? ಕರೆಂಟ್ ಬಿಲ್ ಐತ್ರಿ, ನಳದೈತಿ, ನಾವು ರೊಕ್ಕ ತುಂಬೆ ಮಾಡ್ಕೊಂಡಿವಿ. ಇದು ಹಕ್ಕತ್ರಿಗೆ ಆದ್ರೂ ನಾವು ಡಿಡಿ ತುಂಬಿವಿ. ಬಿಜಾಪುರಕ್ಕೆ ಹೋಗಿ ಬಿಜಾಪುರದವ್ರು ಬಂದ್ ಕೇರಿಂದ ಎಲ್ಲ ತುಂಬಿ ಮಹಾರಾಷ್ಟ್ರ ಬ್ಯಾಂಕ್ ಎಲ್ಲ ಮಾಡ್ಕೊಂಡಿವಿ. ಆದ್ರೆ ನಮ್ಗೆ ಹಕ್ಕಪತ್ರ ಕೊಟ್ಟಿವಿ. ಈಗ ಸಂಬಂಧಪಟ್ಟಂತ ಗುಳುಗುಂಟಿಯವ್ರು ಏನಂದ್ರಿ ಶಾಸಕರು? ಕೊಡ್ತೀವಿ ಅಂತ ಹೇಳತ್ತಂದಾರೆ. ಮಾಡಿ ಕೊಡ್ತೀವಮ್ಮ, ಕಾಳಜಿ ಮಾಡ್ಬೇಡ್ರಿ, ಡ್ರೈನೇಜ್ ಮಾಡ್ಕೊಡ್ತೀವಿ, ರೋಡ್ ಮಾಡ್ತೀವಿ, ಗಟ್ಟರ್ ಮಾಡ್ತೀವಿ. ಗುಳುಗುಂಟಿಯವ್ರು ಹೇಳಿ ಕಳ್ಸ್ಯಾರ ನಮಗೆ. ಈಗ ಹೇಳ್ಕೊಟ್ಟಾರ? ಇದೇ ಫಸ್ಟ್ ಬಾರಿ ನೀವು ಹೋರಾಟ ಮಾಡಿದ್ರಿ? ಇದಕ್ಕಿಂತ ಮುಂಚೆ ಮಾಡಿದ್ರಿ? ಅವಾಗ ಏನ್ ಹೇಳಿದ್ರು? ಅವಾಗ ಮಾಡಿ ಕೊಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಾರ. ಆಶ್ವಾಸನೆ ಕೊಟ್ಟಿದ್ರೆ ಬಟ್ ಮಾಡಿಕೊಟ್ಟಿಲ್ಲ. ಆಶ್ವಾಸನೆ ಕೊಟ್ಟಾರ, ಆದ್ರೆ ಏನೂ ಮಾಡಿಲ್ಲ. ಓಕೆ. ಎಲೆಕ್ಷನ್ ಟೈಮಲ್ಲಿ ಕೂಡ ಏನು ಆಶ್ವಾಸನೆ ಕೊಟ್ಟಿದ್ರೆ ನಿಮಗೆ? ಈಗ ಕೊಡ್ತಾರ್ರಿ, ಇಲೆಕ್ಷನ್ ಮುಗಿತನ ಕೊಡ್ತಾರ. ನಾವು ಮಾಡ್ತೀವಿ ಅಂತೇಳಿ ಇಲೆಕ್ಷನ್ ಮುಗ್ದಿಂದ ಯಾರು ಬರೋದಿಲ್ಲ, ಕೊಟ್ಟಿಲ್ಲ ನಾವು. ಅದರಿಂದ ನಮಗೆ ಹಾಕಬೇಕು, ಹಕ್ಕಪತ್ರ ಕೊಡಿ ನಮಗೆ ಅಂತ ನಾವು ಕೇಳಕ್ಕೆ. ಓಕೆ, ಥ್ಯಾಂಕ್ ಯು. बोलो भारत माता की जय, बोलो भारत माता की जय। बेके बेको, बेके बेको,
ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಏನು ಬೇಕು ಏನು ಬೇಕು ಏನು ಬೇಕು ಏನು ಬೇಕು. ನಮಸ್ಕಾರ ರೀ ಸರ್, ನಿಮ್ಮ ಹೆಸರೇನು ರೀ? ರಾಜೇಶ್ ಸಾಬ್ ರಾಮ್ ಸಾಬ್ ಮಸಳಿ. ಸರ್, ಎದಕ್ಕಾಗಿ ಹೋರಾಟ ಇದು? ಇದು ಕಳಚೆ ಪ್ರದೇಶದ ಹಕ್ಕುಪತ್ರ ಸಲುವಾಗಿ. ಹಾಂ. ಚೌಡನಗರದಾಗ ನಮ್ಮ ಕಮ್ಮಿ ಒಂದು 1,000 ಜನರದ ಹಕ್ಕುಪತ್ರ ಬರೆದು ಕೊಟ್ಟಾರೆ. ಎಲ್ಲ ಬರೆದು ಇಟ್ಟಾರೆ. ಅದನ್ನು ನಮ್ಗೆ ಹಕ್ಕುಪತ್ರ ಕೊಡಬೇಕಾಗಿತ್ತು. ಡಿ ತುಂಬ್ಯಾರು, ಎಲ್ಲ ಮಾಡ್ಯಾರು. ಇವು ಶಾಸಕರ ಕಡೆ ಹೋಗಿದ್ದೀವಿ, ಗುಂಟೂರ ಕಡೆ. ಅವರು ಅಲ್ಲಿ ಎಲ್ಲ ಪ್ರಯತ್ನ ಮಾಡಿ ಮಿನಿಸ್ಟ್ರಿಗೆಲ್ಲ ಹೇಳ್ಯಾರು. ಅಲ್ಲಿ ಹೇಳಿದ್ರು ಇನ್ನ ತನಕ ಅಲ್ಲಿ ಕೆಲಸ ಆಗಲಿಲ್ಲ. ಅದಕ್ಕೆ ಈಗ ನಾನು ಏನು ಮಾತಾಡ್ಬೇಕು ನಾವು ಮಾತಾಡ್ತನೋ, ನಾನು CM ಬಿಡಿನ ಮಾತಾಡ್ತನೋ, ಒಂದು ಏನಾರ ಮಾತಾಡಿ ಈ ತಿಂಗಳದಾಗ ಏನಾರು ಮಾಡಿ ಹಂತದಾಗ ಕೊಡ್ತೀನಿ ಅಂತ ಹೇಳ್ಯಾರು. ಮುಂದೆ ಇದನ್ನೆಲ್ಲ ಸರ್ವೆ ಮಾಡಿಸಿ ಎಲ್ಲ ಇದು ಮಾಡ್ತಾರೆ. ಯಾರು ಪ್ರೇರಣೆಗೆ ಆಗಿತ್ತಪ್ಪ ಅಂತಂದ್ರೆ ಆನಂದ್ ಅವ್ರ ಪ್ರೇರಣೆಗೆ ಆಗಿತ್ತು. ಆನಂದ್ ಅವ್ರ ಪ್ರೇರಣೆಗೆ ಆಗಿದ್ಮೇಲೆ ರೀ ನಾವು ಅವ್ರ ಮನೆಗೆ ಹೋಗಿದ್ದೆವು. ಆನಂದ್ ಅವ್ರ ಮನೆಗೆ ಹೋಗೋಣ. ಅವ್ರಿಗೆ ನಮಗೆ 9 ಗಂಟೆಗೆ ಟೈಮಿಂಗ್ ಹೇಳಿದ್ರು. ಅಲ್ಲಿಂದ ಬರಬೇಕಾದ್ರೆ ನಮಗೆ ಟೈಮ್ ಹಿಡಿತದೆ. ಟೈಮ್ ಹಿಡಿತು ಯಾರೇ ಬಂದು ನಾವು ಏನಾರು ಮಾಡ್ಬೇಕಂತಂದು ನಾವು ಹೋಗಿ ಅಲ್ಲಿಲ್ಲ ನಾವು ಸೀದಾ ಅಲ್ಲೇ ಇದಕ್ಕೆ ಹೋದ್ವಿ. ಎಲ್ಲೇ ಗುರುಗುಂಟಿಯವ್ರ ಮನೆಗೆ ಹೋಗಿ ಗುರುಗುಂಟಿಯವ್ರು ಕೊಟ್ಟು ಅವ್ರು 11 ಗಂಟೆಗೆ ನಮ್ಗೆ ಟೈಮಿಂಗ್ ಕೊಟ್ಟರು. 11 ಗಂಟೆಗೆ ಕೊಟ್ಟು ಬಂದಿರು. ಅವ್ರು ಕ್ಲಿಯರ್ ಆಗ್ತದೆ. ನಾವು ಆನಂದ್ ಅವ್ರ ಮನೆಗೆ ಹೋಗಿವಿ. ಆನಂದ್ ಅಂದ್ರೆ ಯಾರು? ಮಾಜಿ ಶಾಸಕರು ಆನಂದ್ ನ್ಯಾಮಗೌಡ. ಅದಕ್ಕೆ ನಾವು ಅಲ್ಲಿ ಹೋದಿವಿ. ಹೋಗೋಣ ಅವರೆಲ್ಲರಿಗೂ ನಾವು ಕೂತೀವಿ ಅವ್ರ ಮನೆ ಮುಂದೆ. ಅವ್ರ ಮನೆ ಮುಂದೆ ಕೂತೀವಿ. ಕರೆಸ್ರಿ, ನಮಗೆ ಇಡುವೆ ಕೋಲಾರೆ ಮಾಡಿರಿ, ನಮ್ಮ ಜನ ಎಲ್ಲ ಅವ್ರು ನಿಮ್ಮ ಮೇಲೆ ಅಪಮಾನ ಕೇಳಾಕತ್ತಾರು ಅಂತ ಹೇಳಿದ್ವು. ಇಲ್ಲ ಅವ್ರು ಮೀಟಿಂಗ್ನಾಗ ಅದಾರು, ಈಗ ಏನೂ ಆಗಂಗಿಲ್ಲ ಅಂತ ಹೇಳಿದರು. ಅವ್ರು ಮತ್ತು ಅವ್ರ ತಾಯಿಯವ್ರಿಗೆ ಕರೆಸಿ ಒಂದು ಮನವಿ ಕೊಟ್ಟಿವಿ. ಅವ್ರು ಕೊಟ್ಟಿವಿ ಅಲ್ಲಿ ಮನವಿ ಕೊಟ್ಟಿವಿ. ನಾವು ಈ ಕಡೆ ಬಂದು ನಗರಸಭೆಗೆ ಬಂದು ನಗರಸಭೆಗೆ ಒಂದು ಇದನ್ನು ಕೊಟ್ಟಿವಿ. ಮತ್ತು ಅವರು ನಮ್ಮ ಗುರುಗುಂಟೆಯವರು ಪಾಪ ಅವರು ಎಲ್ಲ ಕುಂದಿಸಿ ಯಾವ ಕೆಲಸ ಏನೇನು ರೋಡದ್ದೇನು ಇದರ ಡ್ರೈನೇಜ್ದೆಲ್ಲ ಬರ್ಕೊಂಡ್ರು. ಡ್ರೈನೇಜ್ ಅಮೌಂಟ್ ಕಮಿಷನರ್ ಕರೆದ್ರು. ಇದನ್ನು ಅಮೌಂಟ್ ಹಾಕೋಬೇಕಂತ ಹೇಳಿದರು. ಕಳಚೆ ಪ್ರದೇಶದ ಏನೈತಿ ಎಲ್ಲರಿಗೂ ಕರೆಸಿ ಮೀಟಿಂಗ್ ಮಾಡೋನು. ಮೀಟಿಂಗ್ ಮಾಡಿ ಅದನ್ನೆಲ್ಲ ತರಿಸಿ ಅದನ್ನೆಲ್ಲ ಕೊಡೋನು. ಮಿನಿಸ್ಟ್ರಿಗೆ ಹೋಗಿ ಹೇಳಿ, ಯಾಕಂದ್ರೆ ಶಾಸಕರಿಗೆ ಅಷ್ಟೇ ಇದರಾಗಿಲ್ಲ. ಅವರೆಲ್ಲ ಬಂದು ಒಂದು ಸ್ವಲ್ಪ ಹೇಳಿದಾಗ ನೀವು ಮಾಡಿರಿ ಅಂತ ನಮಗೆ ಅಧಿಕಾರ ಕೊಟ್ಟಂತ ನಾವು ಕರೆಸಿ ನಾವು ಮಾಡ್ತೀವಿ. ಅದಕ್ಕೆ ಅವ್ರು ಒಂದು ಸ್ವಲ್ಪ ಅಭಿಪ್ರಾಯ ತಗೋಬೇಕಾಗಿತ್ತು. ತಿಮ್ಮಪ್ಪರವ್ರೆ ಬರಲಿ, ಯಾರು ಬರಲಿ, ಬಂದು ಅದನ್ನು ನಮಗೆ ಹೇಳಿದ್ರೆ ಅಂತಂದ್ರೆ ಒಂದು ಏನಾರು ಮಾಡೋಕ್ಕೆ ಬರ್ತೈತೆ ಅಂತ ಹೇಳಾಕಿದ್ದಾರೆ. ಅಣ್ಣ ನಾವೇನಂತೀವಿ, ಏನು ಒತ್ತಾಯ ಮಾಡ್ತೀರಿ ಮಾಡಿರಿ. ನೀವು ಆನಂದವ್ರು ಕರ್ಕೋರಿ, CMಗಾರೆ ಕರ್ಕೋರಿ, ನೀವು ಯಾರಿಗಾರೆ ಕರ್ಕೋರಿ, ನಮ್ಮ ಜನರಿಗೆ ಹಕ್ಕುಪತ್ರ ಕೊಡಿ. ಇದು ಒಂದು ನಮ್ಮದು ಬೇಡಿಕೆ. ಅಕಸ್ಮಾತ್ ಜರ್ಕತ್ತ ಮತ್ತೆ ತಡ ಮಾಡಿದ್ರಂದ್ರೆ ನಾವು ಮತ್ತೆ ಹೂಕು ಹೋರಾಟ ಮಾಡಿ ಇನ್ನು ಎಲ್ಲೂ ತಿರ್ಗಣಂಗಿಲ್ಲ ರೀ. ಅರ್ಧ ಮಂದಿ ಅಲ್ಲಿ ಕುಂಡಿರ್ತೀವಿ, ಅರ್ಧ ಮಂದಿ ಅಲ್ಲಿ ಕುಂಡಿರ್ತೀವಿ, ಅರ್ಧ ಮಂದಿ ಮುನ್ಸಿಪಾಲ್ಟಿ ಮುಗ್ತೀವಿ. 3 ಜಾಗದಾಗ ನಮಗೇನು ಸ್ಯಾಂಕ್ಷನ್ ಆಗ್ಯಾವು ಎಲ್ಲ ಜಾಗದಾಗ ಸ್ಟ್ರೈಕ್ ಮಾಡಿ ಅಲ್ಲಿ ಕೂತು ಬಿಡ್ತೀವಿ. ಅಕಸ್ಮಾತ್ ನಮಗೆ ಇದು ಮಾಡಲಿಲ್ಲ ಅವ್ರ ಗಾಡಿನ ಹೊರಗೆ ಬಿಡಂಗಿಲ್ಲ. ನೀವು ಅವ್ರ ಗಾಡಿನ ಹೊರಗೆ ಬಿಡಂಗಿಲ್ಲ. ಅವ್ರ ಮನೆಯಾಗಿನ ಮಂದಿ ಸಗಟಲ್ಲಿ ಹೊರಗೆ ಬಿಡಂಗಿಲ್ಲ. ನಮ್ಮ ಬೇಡಿಕೆ ಸಿಗುತ್ತಕ್ಕ ನಾವು ಒಟ್ಟಾಗಿ ಹೋಗಂಗಿಲ್ಲ. ಅವಾಗ ಏನ್ರಿ, ಇದು ಫಸ್ಟ್ ಇದು ವಾರ್ನಿಂಗ್ ಇದೆ. ನೀವು ಮಾಡಿದ್ರಿ, ನಾವೇನು ನಮ್ಗೇನಿಲ್ಲ. ನಾವು ನಿಮ್ಮ ಮನೆಗೆ ಬಂದು ಏನು ಹೋಗಿವಿ, ನೀವು ಬಂದು ನೀವು ಚೌಡನಗರದಾಗ ಬಂದು ನೀವು ನಮ್ಮ ಜನರಿಗೆ ಭೇಟಿಯಾಗರೆ ಹೋಗಿ ಅಂದ್ರೆ ನಿಮಗೆ ಏನಾರೇ ಒಂದು ಪರಿಹಾರ ಸಿಗ್ತದೆ. ನೀವು ಅದು ಇರಲಿಲ್ಲ ಅಂದ್ರೆ ಒಂದು ಮನಸ್ಸಿನಾಗ ಉಳಿತದೆ. ಇಲ್ಲ ಅವರು ನಾವು ಇಲ್ಲಿ ಬಂದಿದ್ದೀವಿ ತನ್ನುವಂಥ ಒಂದು ಇದು ಬರ್ತೈತಿ. ಏನೋ ನೀವು ಮಾಜಿ ಶಾಸಕರಾಗಲಿ ಬಂದ ಒಂದು ಸ್ವಲ್ಪ ಅಲ್ಲಿ ಬಂದು ಭೇಟಿಯಾಗೇರಿ ಹೋಗಲಿ ಅಂತ ಹೇಳಿ ಇದು 2 ಮಾತು ಹೇಳ್ತೀವಿ. ನಮಸ್ಕಾರ.